ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ. Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. ಇಂದು ಭಾದ್ರಪದ ಮಾಸದ ಪಂಚಮಿ 5ನೆಯ ದಿನ. ಭಾದ್ರಪದ ಬಹುಳ ಪಂಚಮಿ. ಷಷ್ಠಿ ಈಗ ಆಗಲೇ ಆರಂಭವಾಗಿದೆ. ಆದರೂ ನಾವು ಸೂರ್ಯೋದಯದ ತಿಥಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದರಿಂದ ಪಂಚಮಿ ಎಂದೇ ನಾವು ಇಂದು ಪರಿಗಣಿಸಬೇಕಾಗಿರುವುದು. ಭಾದ್ರಪದ ಮಾಸದ ಬಹುಳ ಪಂಚಮಿ, ಶ್ರೇಷ್ಠವಾದಂತಹ ಆದಿತ್ಯ ವಾಸರ. ಇಂದು ಶ್ರೀ ರಾಮರಕ್ಷಾ ಸ್ತೋತ್ರಂ, ಇದರ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಶ್ರೀ ರಾಮರಕ್ಷಾ ಸ್ತೋತ್ರಂ. ಓಂ ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀ ರಾಮರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧ ಕೌಶಿಕರ್ಷಿಃ ಅನುಷ್ಠುಪ್ ಛಂದಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾಶಕ್ತಿ ಶ್ರೀಮತ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ರಾಮರಕ್ಷಾ ಸ್ತೋತ್ರ ಜಪೆ ವಿನಿಯೋಗಃ. ध्यायेदाजानुबाहुं धृतशरधनुषं बद्धपद्मासनस्थम् पीतं वासोवसानं नवकमलदलस्पर्धिनेत्रं प्रसन्नम् वामाङ्कारूढसीतामुखकमलमिलल्लोचनं नीरदाभम् नानालङ्कारदीप्तं दधतमुरुजटामण्डलं रामचन्द्रम्. चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् ध्यात्वा नीलोत्पलश्यामं रामं राजीवलोचनम् जानकी लक्ष्मणोपेतं जटामुकुटमण्डितम् सासितोणधनुर्बाणपाणिं नक्तञ्चरान्तकम् स्वलीलया जगत्त्रातुमाविर्भूतमजं विभुम् रामरक्षां पठेत् प्राज्ञः पापघ्नीं सर्वकामदाम्
शिरो मे राघवः पातु फालं दशरथात्मजः। ಶ್ರೀ ಕೋದಂಡರಾಮಸ್ವಾಮಿ ಕೀ ಜಯ. ಒಂದು ಸುಂದರವಾದ ಪುರಂದರದಾಸರ ಕೀರ್ತನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಳ್ಳಲಿದ್ದೇವೆ. ಬಹುಶಃ ಈಗ ಪರದೆ ಮೇಲೆ ಪುರಂದರ ಪುರಂದರದಾಸರ ಕೀರ್ತನೆ ಬಂದಿರಬಹುದು. ನಾವು ಹೇಳಿಕೊಡ್ತೇವೆ. ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಪುರಂದರದಾಸರ ಸುಂದರವಾದಂತಹ ಕೀರ್ತನೆ ಅತ್ಯಂತ ಸರಳವಾಗಿದೆ, ಅತ್ಯಂತ ರಸಗರ್ಭಿತವಾಗಿದೆ. ಹಾಡೋಣ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಉರಗಶಯನ ಬಂದ ಗರುಡಗಮನ ಬಂದ, ಉರಗಶಯನ ಬಂದ ಗರುಡಗಮನ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಮಂದರೋದ್ಧರ ಬಂದ ಮಾಮನೋಹರ ಬಂದ, ಮಂದರೋದ್ಧರ ಬಂದ ಮಾಮನೋಹರ ಬಂದ, ಬೃಂದಾವನಪತಿ ಗೋವಿಂದ ಬಂದ, ಬೃಂದಾವನಪತಿ ಗೋವಿಂದ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ನಕ್ರಹರನು ಬಂದ ಚಕ್ರಧರನು ಬಂದ, ನಕ್ರಹರನು ಬಂದ ಚಕ್ರಧರನು ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ,
ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡೋಣ. ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 11ನೇ ಅಧ್ಯಾಯವನ್ನು ತೆರೆಯುವುದು. ಏಕಾದಶೋಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಕೆಲವು ಶ್ಲೋಕಗಳ ಪಾರಾಯಣ. ಶ್ಲೋಕದ ಸಂಖ್ಯೆ 47. 47ರಿಂದ 51ರವರೆಗೆ. 47ರಿಂದ 51 ಈ 5 ಶ್ಲೋಕಗಳ ಪಾರಾಯಣ ಒಟ್ಟಿಗೆ ಸಿದ್ಧರಾಗಿದ್ದೀರಿ ಅಂತೇಳಿ ಭಾವಿಸ್ತೇವೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪದರ್ಶನಯೋಗಃ. ಶ್ರೀಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್. ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ
न च क्रियाभिर्न तपोभिरुग्रैः एवं रूपः शक्य अहं नृलोके द्रष्टुं त्वदन्येन कुरु प्रवीर मा ते व्यथा मा च विमूढभावः दृष्ट्वा रूपं घोरमीदृङ् ममेदम् व्यपेतभिः प्रीतमनाः पुनस्त्वम् तदेव मे रूपमिदं प्रपश्य सञ्जय उवाच इत्यर्जुनं वासुदेवस्तथोक्त्वा स्वकं रूपं दर्शयामास भूयः आश्वासयामास च भीतमेनम् भूत्वा पुनः सौम्य वपुर्महात्मा अर्जुन उवाच दृष्ट्वेदं मानुषं रूपं तव सौम्यं जनार्दन इदानीमस्मि संवृत्तः सचेताः प्रकृतिं गतः ॐ शान्तिः 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 हरिः ॐ श्रीगुरुभ्यो नमः हरिः ॐ ಶ್ರೀಗುರುಭ್ಯೋ ನಮಃ. ಏಕಾದಶೋಧ್ಯಾಯದ ಕೊನೆಯ 4 ಶ್ಲೋಕಗಳ ಅಧ್ಯಯನ ಮಾಡಬೇಕಾಗಿದೆ. ಭಾದ್ರಪದ ಮಾಸದ ಈ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರನ್ನು ನೆನಪಿಸಿಕೊಂಡು ಸ್ಮರಿಸಿಕೊಂಡು ಅವರಿಗೆ ಧನ್ಯತೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಪಕ್ಷ ಈ ಪಿತೃಪಕ್ಷ. ಇಂತಹ ಶ್ರೇಷ್ಠವಾದಂತಹ ಮಾಸದಲ್ಲಿ ವಿಶ್ವರೂಪ ದರ್ಶನ ಯೋಗದ ಮಹತ್ವವನ್ನು ಅರಿತಿದ್ದೇವೆ. ಯಾರಿಗೆ ಈ ಒಂದು ಸತ್ಸಂಗದಲ್ಲಿ ರುಚಿ ಇದೆ, ಯಾರಿಗೆ ಸಾತ್ವಿಕ ಭಾವ ಉಂಟಾಗಬೇಕು ಅನ್ನುವಂತಹ ಪ್ರೇರಣೆ ಇದೆ, ಅಂತಹವರು ಮಾತ್ರ ಭಗವಂತನ ಸಾನ್ನಿಧ್ಯಕ್ಕೆ ಅಥವಾ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ. ಕಾರಣ ಅನೇಕರಿಗೆ ಈ ಪ್ರಪಂಚದಲ್ಲೇ ಆಸಕ್ತಿ, ಹೌದಲ್ಲ? ತಾತ್ಕಾಲಿಕವಾದರೂ ಸರಿ, ಇಂಥದ್ದೇ ಬೇಕು ನನಗೆ, ಹೌದಲ್ಲ? ಯಾಕೆ ಅಧಿಕಾಂಶ ಜನ ಪಾರಮಾರ್ಥಿಕ ಚಿಂತನೆಯನ್ನು ಮಾಡುವುದಿಲ್ಲ ಅಥವಾ ಆ ವಿರಾಟ್ ದರ್ಶನವನ್ನು ನೋಡುವಂತಹ ಸೌಭಾಗ್ಯವನ್ನು ಕಲ್ಪಿಸಿಕೊಂಡಿಲ್ಲ? ಒಂದೇ ಒಂದು ಕಾರಣ, ಅವರಿಗೆ ಇದರ ಅಗತ್ಯ ಇಲ್ಲ. ಯಾಕೆ? ಅವರಿಗೆ ಪ್ರಪಂಚವೇ ಮುಖ್ಯವಾಗಿ ಹೋಗ್ಬಿಟ್ಟಿದೆ. ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಹಣ, ನನ್ನ ಆಸ್ತಿ, ಇದರ ಬಗ್ಗೆ ಹೆಚ್ಚು ಗಮನ. ಅದರಿಂದ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಇಲ್ಲಿ. ಹೆಚ್ಚು ಹೆಚ್ಚು ನಾವು ಪ್ರಾಪಂಚಿಕದಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿದ್ರೆ ನಮ್ಮ ಜನ್ಮ ನಿರರ್ಥಕವಾಗಿರುವುದು. ಚರ್ಮ ಯಾವುದೇ ಪ್ರಯೋಜನ ಇಲ್ಲ. ಯಾಕೆ? ನಾವು ಶರೀರವನ್ನು ತೆಗೆದುಕೊಂಡು ಬಂದಂತಹ ಉದ್ದೇಶವೇ ಇದಲ್ಲ. ಮಡದಿ, ಮಕ್ಕಳು, ಆಸ್ತಿ ಪಾಸ್ತಿ, ಹಣ, ಇದಕ್ಕೋಸ್ಕರ ನಾವು ಶರೀರವನ್ನು ಧಾರಣೆ ಮಾಡಿದ್ವೇನು? ಇಲ್ಲ. ಅದೆಲ್ಲ ಕೇವಲ ಒಂದು ಮಾನುಷ ಜೀವನದ ಯಾತ್ರೆಯ ಒಂದು ಭಾಗ ಅಷ್ಟೇ. ಅದೇ ಗುರಿಯಲ್ಲ. ಗುರಿ ಹಾಗಾದ್ರೆ ಏನು? ಆತ್ಮಸ್ವರೂಪದ ದರ್ಶನ. ವಿಶ್ವರೂಪ ದರ್ಶನವೆಂದರೆ ಆತ್ಮಸ್ವರೂಪದ ದರ್ಶನ. ನಾನು ಯಾರು ಎನ್ನುವುದನ್ನು ಯಾರು ಚಿಂತನೆ ಮಾಡ್ತಾರೆ ನೋಡಿ, ಅವರದು ಸಾರ್ಥಕ ಜೀವನ. ಅದೇ ಉದ್ದೇಶವೇ ಶರೀರದ್ದು, ಮತ್ತೇನೇನಿಲ್ಲ.
ಉಂಡು ತಿಂದು ಮಲಗಿ ಒಂದಿವಸ ಮರಣ ಆಗುವುದಕ್ಕೇನು ಶರೀರ ಇರೋದು? ಖಂಡಿತ ಇಲ್ಲ, ಹೌದಲ್ಲ? ಆದರೆ ಇದು ಕೆಲವರಿಗೆ ಮಾತ್ರ ಲಭ್ಯ ನೋಡಿ. ಕೇವಲ ಅರ್ಜುನನಿಗೆ ಮಾತ್ರ ಆ ಒಂದು ವಿಶ್ವರೂಪ ದರ್ಶನ. ಇದುವರೆಗೆ ಯಾರು ಕೂಡ ಅಂತಹ ದರ್ಶನವನ್ನು ಮಾಡಿರಲಿಲ್ಲ. ಯಶೋದೆ ಮಾಡಿದ್ದಳು, ಹೌದು. ಆದರೆ ಅದು ಕೇವಲ ಒಂದು ಸ್ವಲ್ಪ ಕಾಲಕ್ಕೆ ಮಾತ್ರ. ತಕ್ಷಣ ಮೂರ್ಛೆ ಹೋಗ್ಬಿಟ್ಲು ಯಶೋದೆ. ಹಾಗಾಗಿ ಸಂಪೂರ್ಣವಾಗಿ ನೋಡ್ಲಿಕ್ಕೂ ಆಗ್ಲಿಲ್ಲ ಅವಳಿಗೆ, ಹೌದಲ್ಲ? ಸಂಜಯ ನೋಡಿದ, ಆದರೆ ಪರೋಕ್ಷವಾಗಿ, ಹೌದಲ್ಲ? ಧೃತರಾಷ್ಟ್ರನಿಗೋ ಮೊದಲೇ ಕಣ್ಣು ಕುರುಡು, ಎದುರುಗಡೆ ಇರುವುದೂ ಕಾಣುವುದಿಲ್ಲ. ಇನ್ನು ಮನೋಕಲ್ಪಿತವಾದಂತಹ ಆ ಮನೋದರ್ಶನವಾದಂತಹ ಆ ವಿರಾಟ್ ದರ್ಶನ ಮಾಡಲು ಸಾಧ್ಯವೇನು? ಧೃತರಾಷ್ಟ್ರನಿಗೂ ಆಗ್ಲಿಲ್ಲ. ಸಂಜೆ ಹೇಳ್ತಾ ಇದ್ದಾನೆ, ಆದ್ರೆ ಧೃತರಾಷ್ಟ್ರನಿಗೆ ಸಾಮರ್ಥ್ಯವಿಲ್ಲ. ಸಂಜಯ ಪರೋಕ್ಷವಾಗಿ ನೋಡಿದ್ದಾನೆ, ಆದ್ರೆ ಪ್ರತ್ಯಕ್ಷವಾಗಿ ನೋಡಿರುವುದು ಏಕೈಕ ವ್ಯಕ್ತಿ ಅರ್ಜುನ ಮಾತ್ರ. ವಿಚಾರ ಮಾಡಿ. ಅದಕ್ಕೋಸ್ಕರ ಅವನಿಗೆ ಹೆದರಿಕೆ, ಭಯ, ರೋಮಾಂಚನ, ಹರ್ಷ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಅವನಿಗೆ, ಹೌದಲ್ಲ? ಯಾವಾಗ ಧ್ಯಾನದ ಉತ್ತುಂಗ ಶಿಖರದಲ್ಲಿ ನಾವು ತಲುಪುತ್ತೇವೆ, ಆಗ ನಾವು ಭಾವಶೂನ್ಯರಾಗ್ತೇವೆ, ಭಾವಾತೀತರಾಗ್ತೇವೆ. ವಿಚಾರ ಮಾಡಿ. ಯಾವಾಗ ಅರ್ಜುನ ಕೇಳಿಕೊಂಡ, ಹೇ ಭಗವನ್, ನಿನ್ನ ಶಾಂತ ರೂಪವನ್ನು ತೋರಿಸು, ನನಗೆ ಈ ಉಗ್ರ ಭಯಂಕರವಾದದ್ದನ್ನು ನೋಡಿ ಸ್ವಲ್ಪ ಭಯಭೀತನಾಗಿದ್ದೇನೆ. ಹೌದಪ್ಪ, ಅಡ್ಡಿಲ್, ನೀನು ಕೇಳಿದಂತಹ ಚತುರ್ಭುಜ ರೂಪವನ್ನೇ ನೋಡು. ಚತುರ್ಭುಜ ರೂಪವನ್ನು ದರ್ಶಿಸಿದ ನಂತರ ಪುನಃ ಕೃಷ್ಣನಾಗಿ ತನ್ನ ಸಹಜ ದ್ವಿಭುಜ, ತನ್ನ ಒಂದು ಇರುವಿಕೆಯನ್ನು ಆ ಶರೀರದ ರೀತಿಯಲ್ಲೇ ಅರ್ಜುನನಿಗೆ ದರ್ಶನ ಮಾಡಿಸಿದನು. ಅರ್ಜುನ ಹೇಳ್ತಾನೆ, ಹಾ, ಈಗ ನನ್ನ ಮನಸ್ಸು ಶಾಂತವಾಯಿತು. ಆಗ ಭಗವಂತ ಹೇಳ್ತಾನೆ ನೋಡಿ, ಎಷ್ಟು ಸುಂದರವಾದಂತಹ ಮಾತು. 52ನೇ ಶ್ಲೋಕ ಒಟ್ಟಿಗೆ ಪಾರಾಯಣ ಮಾಡುವ, 2 ಬಾರಿ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಪದಚ್ಛೇದ ನೋಡಿಕೊಳ್ಳಿ. ಶ್ರೀ ಭಗವಾನುವಾಚ, ಅರ್ಜುನನ ಮಾತನ್ನು ಕೇಳಿ ಭಗವಂತ ಹೇಳಿದ, ಹೇ ಅರ್ಜುನ, ಮಮ ಯತ್ ರೂಪಂ, ನನ್ನ ಯಾವ ಚತುರ್ಭುಜ ರೂಪವನ್ನು ನೀನು ದೃಷ್ಟವಾನ್ ಅಸಿ, ನೋಡಿರುವೆಯೋ, ಇದಂ, ಇದು ಸುದುರ್ದರ್ಶಂ, ಸುದುರ್ದರ್ಶವಾಗಿದೆ. ಅರ್ಥಾತ್ ಇದರ ದರ್ಶನ ಬಹಳ ದುರ್ಲಭವಾಗಿದೆ. ದೇವಾಹ ಅಪಿ, ದೇವತೆಗಳೂ ಕೂಡ ನಿತ್ಯಂ ಅಸ್ಯ ರೂಪಸ್ಯ ದರ್ಶನಕಾಂಕ್ಷಿಣಃ, ಸದಾ ಈ ರೂಪದ ದರ್ಶನದ ಆಕಾಂಕ್ಷೆಯನ್ನು ಮಾಡುತ್ತಿರುತ್ತಾರೆ. ತಾತ್ಪರ್ಯ ನೋಡಿಕೊಳ್ಳಿ. ಶ್ರೀ ಭಗವಂತನು ಉವಾಚ, ಹೇಳಿದನು, ಹೇ ಅರ್ಜುನ, ನೀನು ನೋಡಿದ ಈ ಚತುರ್ಭುಜ ರೂಪದ ದರ್ಶನವು ತುಂಬಾ ದುರ್ಲಭವಾಗಿದೆ. ದೇವತೆಗಳು ಕೂಡ ಸದಾ ಕಾಲ ಈ ರೂಪದ ದರ್ಶನಕ್ಕಾಗಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸುತ್ತಾರೆ, ಹೌದಲ್ಲ? ಯಾಕೆ ಈ ಸಗುಣ ಸಾಕಾರದ ಈ ರೂಪ ಅಷ್ಟು ದುರ್ಲಭ? ಕಾರಣ, ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸು ಹೇಗೋ ಆ ರೀತಿಯಲ್ಲಿ ನಿಮಗೆ ಪರಮಾತ್ಮನ ದರ್ಶನ.
ನೋಡಿ, ನಮ್ಮ ಯೋಗಾಭ್ಯಾಸದಲ್ಲಿ, ಯೌಗಿಕ ಕ್ರಿಯೆಗಳಲ್ಲಿ ಒಂದು ಷಟ್ಕರ್ಮದ ಅಭ್ಯಾಸಗಳು ಅಂತಿವೆ. ಷಟ್ಕರ್ಮಗಳು ಅಂತಂದ್ರೆ 6 ರೀತಿಯಾದಂತಹ ಶುದ್ಧೀಕರಣಗೊಳಿಸುವಂತಹ ಕ್ರಿಯೆಗಳು. ಶರೀರವನ್ನು ಶುದ್ಧೀಕರಿಸುವಂತಹ ಕ್ರಿಯೆಗಳು 6: ನೌಲಿ, ಬಸ್ತಿ, ನೇತಿ ಇತ್ಯಾದಿ. ಅದನ್ನು ಮಾಡಿಸುವಾಗ ನಾವು ಒಂದು ಅಭ್ಯಾಸವನ್ನು ಮಾಡಿಸ್ತೇವೆ. ಅದರ ಹೆಸರು ತ್ರಾಟಕ. ತ್ರಾಟಕ ಅಭ್ಯಾಸ ಮಾಡುವಾಗ ನಾವು ಜ್ಯೋತಿಯ ದರ್ಶನವನ್ನು ಮಾಡ್ತೇವೆ. ಎಲ್ಲಿ? ಆಜ್ಞಾಚಕ್ರದ ಸ್ಥಾನದಲ್ಲಿ. ಅನೇಕರಿಗೆ ಹಾಗೆ ಕಣ್ಣು ಮುಚ್ಚಿಕೊಂಡಾಗ ಜ್ಯೋತಿಯ ದರ್ಶನ ಮಾಡಿ ಅಂತಂದ್ರೆ ಸಾಧ್ಯವೇ ಆಗೋದಿಲ್ಲ ಅವರಿಗೆ. ಸ್ವಾಮೀಜಿ, ಇಲ್ಲ ಸ್ವಾಮೀಜಿ, ಆಗೋದಿಲ್ಲ. ಯಾಕಾಗೋದಿಲ್ಲ? ನನ್ನ ಮನಸ್ಸು ಬಹಳ ಚಂಚಲ, ಅನೇಕ ಜವಾಬ್ದಾರಿಗಳಿದೆ ನನಗೆ ಏಕಾಗ್ರಚಿತ್ತನಾಗಿ ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ಳಲು ಪುರುಸೊತ್ತಿಲ್ಲ. ಆದ್ದರಿಂದ ಆ ಜ್ಯೋತಿಯ ದರ್ಶನವನ್ನು ನಾನು ಮಾಡಲು ಸಾಧ್ಯವಿಲ್ಲ. ಆಗ ತ್ರಾಟಕವನ್ನು ಹೇಳ್ಕೊಡ್ತೇನೆ. ಸ್ವಲ್ಪ ಮಬ್ಬಾಗಿ, ಸ್ವಲ್ಪ ಕತ್ತಲೆಯನ್ನು ಆವರಿಸುವಂತೆ ಮಾಡಿಕೊಂಡು, ಹೆಚ್ಚು ಕತ್ತಲೆಯೂ ಇಲ್ಲ, ಹೆಚ್ಚು ಬೆಳಕು ಇಲ್ಲ, ಆ ರೀತಿಯಲ್ಲಿ ಮಾಡಿಕೊಂಡು ಒಂದು ಜ್ಯೋತಿಯನ್ನು ವೀಕ್ಷಣೆ ಮಾಡಬೇಕು. ಆ ಜ್ಯೋತಿಯನ್ನು ಎಲ್ಲಿ ವೀಕ್ಷಣೆ ಮಾಡಬೇಕು ಅಂತಂದ್ರೆ ಜ್ಯೋತಿಯ ಮಧ್ಯಭಾಗದ ವೀಕ್ಷಣೆ ಮಾಡಬೇಕು. ಅಲ್ಲೊಂದು ಓವಲ್ ಶೇಪ್, ಒಂದು ಮೊಟ್ಟೆಯ ಆಕಾರದ ಕಪ್ಪು ಆಕಾರ ನಿಮಗೆ ತೋರಿ ಬರುವುದು ಜ್ಯೋತಿಯ ಮಧ್ಯದಲ್ಲಿ. ಅದನ್ನು ನೋಡಬೇಕು. ಹೇಗೆ ನೋಡಬೇಕು? ಕಣ್ಣು ಮಿಟುಕಿಸದೆ ನೋಡಬೇಕು. ಬಹುಶಃ ಕಣ್ಣಲ್ಲಿ ನೀರು ಬರಬಹುದು, ಅಥವಾ ಕಣ್ಣು ಉರಿ ಆಗಬಹುದು. ಯಾವಾಗ ಉರಿ ಆಗುತ್ತೆ ಅಲ್ಲಿಯವರೆಗೆ ಆ ಜ್ಯೋತಿಯ ಆ ಒಂದು ಮೊಟ್ಟೆ ಆಕಾರದ ಭಾಗವನ್ನು ನೋಡ್ತಾ ಇರಬೇಕು. 1 ನಿಮಿಷ, 1.5 ನಿಮಿಷ, ಅಥವಾ ಕಣ್ಣು ತ್ರಾಸ ಆಗುವವರೆಗೆ, ಅಥವಾ ಕಣ್ಣಲ್ಲಿ ನೀರು ಬರುವವರೆಗೆ. ಆನಂತರ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು. ನೋಡಿ, ಆ ಕಪ್ಪು ಭಾಗದ ಮೊಟ್ಟೆ ಆಕಾರದ ಯಾವ ರೂಪ ಕಾಣುವುದೋ ಅದು ನಿಮ್ಮ ಆಜ್ಞಾಚಕ್ರದಲ್ಲಿ ಕಾಣುವುದು. ಅದೇ ರೀತಿಯ ಬಹುಶಃ 5 ಸೆಕೆಂಡ್, 6 ಸೆಕೆಂಡ್, ಮ್ಯಾಕ್ಸಿಮಮ್ 10 ಸೆಕೆಂಡ್ ಇರಬಹುದು. ನಂತರ ಪುನಃ ಮಾಯ. ಪುನಃ ಅಭ್ಯಾಸ ಮಾಡಬೇಕು. ಕಣ್ಣುಗಳನ್ನು ಉಜ್ಕೊಳ್ಬೇಕು, ಆ ಕೈಗಳನ್ನು ಉಜ್ಕೊಳ್ಬೇಕು, ಕಣ್ಣುಗಳನ್ನ ಆ ಹಸ್ತದಿಂದ ಸ್ಪರ್ಶ ಮಾಡಬೇಕು. ಪುನಃ ತ್ರಾಸ ಎಲ್ಲ ಹೋದ ನಂತರ ಮತ್ತೊಮ್ಮೆ ತ್ರಾಟಕ. ಈ ರೀತಿ ಅಭ್ಯಾಸ ಮಾಡಿದಾಗ ಪರಿಣಾಮ ಏನಾಗುತ್ತೆ? ಕಣ್ಣು ಮುಚ್ಚಿಕೊಂಡಾಗ ದೇವರ ದರ್ಶನ ಮಾಡಲು ಸಾಧ್ಯ, ಸಗುಣ ಸಾಕಾರದ ರೂಪವನ್ನು ನೋಡಲು ಸಾಧ್ಯ. ಇಲ್ಲದಿದ್ರೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಮನಸ್ಸು ಪ್ರಕೃತಿ ದತ್ತವಾಗಿ ಚಂಚಲವಾಗಿರುವುದು. 1 ಸೆಕೆಂಡ್ ಅದು ಸ್ಥಿರವಾಗಿರುವುದಿಲ್ಲ. ವಿಚಾರ ಮಾಡಿ. ಆದ್ದರಿಂದಲೇ ಈ ಸಗುಣ ಸಾಕಾರ ರೂಪದ ದರ್ಶನ ದುರ್ದರ್ಶವಾಗಿದೆ, ಅತ್ಯಂತ ದುರ್ಲಭವಾಗಿದೆ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ 3 ದುರ್ಲಭತೆಯನ್ನು ಹೇಳ್ತಾರೆ. ಯಾವುದು ಆ 3 ದುರ್ಲಭತೆ? ಆದರೆ ದೈವಾನುಗ್ರಹವಿದ್ದರೆ ಮಾತ್ರ ಇದು ಲಭ್ಯ ಅಂತ ಹೇಳ್ತಾರೆ ಆಚಾರ್ಯ ಶಂಕರರು. ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತತ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ನೋಡಿ, ದುರ್ಲಭಂ ತ್ರಯಮೇವೈತತ್. 3, ಈ 3 ಅತ್ಯಂತ ದುರ್ಲಭ. ದೈವಾನುಗ್ರಹ ಹೇತುಕಂ, ಆದರೆ ದೈವಾನುಗ್ರಹವಿದ್ದರೆ ಮಾತ್ರ ಈ 3 ದುರ್ಲಭತೆಯನ್ನು ನಾವು ಲಭ್ಯವಾಗಿಸಿಕೊಳ್ಳಬಹುದು. ಯಾವುದು ಆ 3? ಹೇಳ್ತಾರೆ, ಮನುಷ್ಯತ್ವ, 2ನೇದು ಮುಮುಕ್ಷುತ್ವ, 3ನೇದು ಮಹಾಪುರುಷ ಸಂಶ್ರಯ. ಮನುಷ್ಯತ್ವ ಗೊತ್ತೇ ಇದೆ. ಮಾನವರಾಗಿ ಹುಟ್ಟಿ ಮಾನವೀಯತೆ ಇಲ್ಲದೆ ಹೋದರೆ ಆತ ಬದುಕಿದ್ರೂ ಸತ್ತಂತೆ.
ಹೌದಲ್ಲ? ದೇ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಬಿಕಾಸ್ ದೇ ಆರ್ ನಾಟ್ ಹ್ಯೂಮೇನ್ ಇನ್ ನೇಚರ್. ದೋ ಬೀಯಿಂಗ್ ಎ ಮ್ಯಾನ್, ದೇ ಡು ನಾಟ್ ಹ್ಯಾವ್ ಎನಿ ಹ್ಯುಮ್ಯಾನಿಟಿ. ಹ್ಯೂಮೇನ್, they are deprived of humanity. Therefore, they are more dead than alive. Think. ಎರಡನೇದು ಮುಮುಕ್ಷುತ್ವ, ಮೋಕ್ಷಾಕಾಂಕ್ಷಿಗಳು. ಸ್ವಾಮೀಜಿ, ಮೋಕ್ಷ ಎಲ್ಲ ನೀವೇ ಇಟ್ಕೊಳ್ಳಿ, ನನಗೆ ನನ್ನ ಹಣ ಮುಖ್ಯ, ನನ್ನ ಮನೆ ಮುಖ್ಯ, ನನಗಿಷ್ಟೇ ಸಾಕು. ಅಲ್ಲಪ್ಪ, ಇಲ್ಲ ಇಲ್ಲ, ನೀವೇನು ಉಪದೇಶ ಮಾಡಕ್ ಹೋಗ್ಬಿಡಿ, ನನಗೆ ಇಷ್ಟೇ ಸಾಕು. ಇದು ಕೂಡ ಬಹಳ ದುರ್ಲಭ. ಸ್ವಾಮೀಜಿ, ನಾನು ಮೋಕ್ಷಾಕಾಂಕ್ಷಿ, ಬದುಕಿರುವಾಗಲೇ ನಾನು ಬಿಡುಗಡೆಯನ್ನು ಹೊಂದಬೇಕು, ಬದುಕಿರುವಾಗಲೇ ಆ ಆನಂದವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು, ನನ್ನ ಆತ್ಮಸ್ವರೂಪವನ್ನು ಮನಗಾಣಬೇಕು. ಈ ರೀತಿ ಹೇಳುವಂತಹ ಜನ ಬಹಳ ವಿರಳ. ಮುಮುಕ್ಷುತ್ವ. ವಿಚಾರ ಮಾಡಿ. ನಾವು ಗುರುಕುಲವನ್ನು ಸೇರಿದಾಗ ಎಲ್ಲರೂ ಕೂಡ ಆಕಾಂಕ್ಷಿಗಳು. ನಾವು ಬರ್ತೇವೆ, ನಾವು ಬರ್ತೇವೆ, ನಾವು ಬರ್ತೇವೆ. ಇಂಟರ್ವ್ಯೂ ಆದ್ರೂ ಕೂಡ 176 ಜನ ಸೇರಿಕೊಂಡಿದ್ದು. ಆ ಕೋರ್ಸಿನ ಅವಧಿ ಮುಗಿದ ನಂತರ ಕೊನೆಯಲ್ಲಿ ಉಳ್ಕೊಂಡಿದ್ದೆಷ್ಟು? 19 ಜನ. ಓನ್ಲಿ 19 ಔಟ್ ಆಫ್ 176. ನೋಡಿ ಎಷ್ಟು ದುರ್ಲಭ ಇದು. ಏನಾಯ್ತು? ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರು ಎಲ್ಲರೂ. ಅಯ್ಯೋ ನನ್ಗಾಗಲ್ಲಪ್ಪ, ಅಯ್ಯೋ ನನ್ಗಾಗಲ್ಲ. ಕೆಲವರನ್ನ ಕಳಿಸ್ಬೇಕಾಗಿತ್ತು, ನಿಮ್ಗೆ ಯೋಗ್ಯತೆ ಇಲ್ಲ, ನಿಮ್ಗೆ ನೀವು ಹೋಗಿ. ಕೆಲವರನ್ನ ಆಶ್ರಮದವರೇ ಕಳಿಸಿಬಿಟ್ರು, ಇನ್ ಕೆಲವರು ಅವರಾಗೆ ಹೊರಟ್ಬಿಟ್ರು. ಉಳ್ಕೊಂಡಿದ್ದು ಕೇವಲ 19 ಜನ ಮಾತ್ರ ಕೊನೆಯಲ್ಲಿ ದೀಕ್ಷೆಗಾಗಿ. ವಿಚಾರ ಮಾಡಿ. ಮುಮುಕ್ಷತ್ವ ಅಷ್ಟು ಸುಲಭ ಏನು? ಎಲ್ಲರಿಗೂ ಆಸೆ ಏನೋ ಇದೆ, ಅಯ್ಯೋ ನನಗೂ ಬೇಕು ಅಂತ. ಪ್ರಯತ್ನ ಮಾಡ್ಬೇಕಲ್ಲ. ಕೇವಲ ಆಸೆ ಇಟ್ಕೊಂಡ್ಬಿಟ್ಟಿದ್ರೆ, ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಹೌದಲ್ಲ? ಕೆಟ್ಟ ಕರ್ಮ ಮಾಡೋದು, ಒಳ್ಳೆ ಫಲ ನಿರೀಕ್ಷೆ ಮಾಡೋದು, ಎಷ್ಟು ವೈಪರೀತ್ಯ ನೋಡಿ. ಒಳ್ಳೆಯ ಫಲ ಬೇಕಾದ್ರೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ವಿಚಾರ ಮಾಡಿ. ಇನ್ನು ಮೂರನೇದು ಅತ್ಯಂತ ದುರ್ಲಭವೆಂದರೆ ಮಹಾಪುರುಷ ಸಂಶ್ರಯ, ಮಹಾತ್ಮರ ಜೊತೆ ಸತ್ಸಂಗ. ಯಾರು ದೈವಿ ಚಿಂತನೆಯನ್ನು ಮಾಡ್ತಾರೆ, ಯಾರು ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಮಾಡ್ತಾರೆ, ಅವರ ಸಂಘವನ್ನ ಮಾಡಬೇಕು. ಯಾಕೆ? ಪಾಸಿಟಿವ್ ಪೀಪಲ್ ಆಲ್ವೇಸ್ ಹ್ಯಾವ್ ಸೊಲ್ಯೂಷನ್ಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ನೆಗೆಟಿವ್ ಪೀಪಲ್ ಹ್ಯಾವ್ ಪ್ರಾಬ್ಲಮ್ಸ್ ಫಾರ್ ಎವ್ರಿ ಸೊಲ್ಯೂಷನ್ಸ್. ವಿಚಾರ ಮಾಡಿ. ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್. ಮಹಾಪುರುಷ ಸಂಶ್ರಯ, ಆಲ್ವೇಸ್ ಬಿ ವಿತ್ ಪಾಸಿಟಿವ್ ಪೀಪಲ್. ವಿಚಾರ ಮಾಡಿ. ಆದ್ರಿಂದ ಸಗುಣ ಸಾಕಾರದ ಈ ದರ್ಶನ ಅತ್ಯಂತ ದುರ್ಲಭ. ನೋಡುವ ಆಚಾರ್ಯ ಶಂಕರರ ಭಾಷ್ಯ 52ನೇ ಶ್ಲೋಕ. ಸುದುರ್ದರ್ಶಂ ಸುಷ್ಠು ದುಃಖೇನ ದರ್ಶನಂ ಅಸ್ಯ ಇತಿ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನ್ ಅಸಿ ಯತ್ ಮಮ ದೇವಾಃ ಅಪಿ ಅಸ್ಯ ಮಮ ರೂಪಸ್ಯ ನಿತ್ಯಂ ಸರ್ವದಾ ದರ್ಶನಕಾಂಕ್ಷಣಃ ದರ್ಶನೇಪ್ಸವೋಪಿ ನ ತ್ವಮಿವ ದೃಷ್ಟವಂತಃ ನ ದ್ರಕ್ಷ್ಯಂತಿ ಚ ಇತ್ಯಭಿಪ್ರಾಯಃ. ನೋಡಿ, ಆಚಾರ್ಯ ಶಂಕರರು ಎಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಭಗವಂತನ ವಾಣಿಯನ್ನು. ಭಗವಂತನ ನಲ್ನುಡಿ. ಭಾಷ್ಯಾರ್ಥ ನೋಡಿಕೊಳ್ಳಿ. ಸುದುರ್ದರ್ಶವಾದ, ಬಲು ಕಷ್ಟದಿಂದ ಮಾತ್ರ ಕಾಣಬಹುದಾಗಿರುವ ಈ ಯಾವ ನನ್ನ ರೂಪವನ್ನು ಕಂಡಿರುವೆಯೋ, ಈ ನನ್ನ ರೂಪವನ್ನು ದೇವತೆಗಳೂ ಕೂಡ ನಿತ್ಯವೂ ಯಾವಾಗಲೂ ಕಾಣಬೇಕೆಂದು ತವಕ ಪಡುತ್ತಿರುವರು. ಹೀಗೆ ನೋಡಬೇಕೆಂದು ಬಯಸುತ್ತಿದ್ದರೂ ನಿನ್ನಂತೆ ಅವರು ಅದನ್ನು ಕಂಡಿರುವುದಿಲ್ಲ, ಕಾಣುವುದೂ ಇಲ್ಲ ಎಂದಭಿಪ್ರಾಯ. ಯಾಕೆಂದ್ರೆ ಆ ದರ್ಶನಾಕಾಂಕ್ಷಿಗಳು ಬೇರೆ ಬೇರೆ ಯಾವುದೋ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇರ್ತಾರೆ, ತಪಸ್ಸನ್ನು ಮಾಡ್ತಾ ಇರ್ತಾರೆ, ವ್ರತಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಅವರು ಮಾಡ್ತಾ ಇರುವ ರೀತಿ ಸರಿಯಾಗಿದೆಯಾ ಹೇಳೋರು ಯಾರು ಇಲ್ಲ. ಅವ್ರು ಕೇಳೋದು ಇಲ್ಲ. ವಿಚಾರ ಮಾಡಿ. ಆದ್ದರಿಂದ
ಅವರಿಗೆ ಈ ದರ್ಶನ ದುರ್ಲಭ. ಯಾವ ರೀತಿಯಲ್ಲಿ ಉಪಾಸಿಸಬೇಕು ಆ ರೀತಿಯಲ್ಲಿ ಉಪಾಸನೆ ಮಾಡುವುದಿಲ್ಲ ಅವರು. ಅವರಲ್ಲಿ ಏನೋ ಒಂದು ಕಾಮನೆ ಇರುವುದು. ಸಕಾಮ ಪುರುಷರು ಸಕಾಮ ಕರ್ಮಗಳನ್ನು ಮಾಡ್ತಾರೆ ಅವರು. ಯಾವುದು ಕಾಮನೆಗಳು ಇಟ್ಕೊಂಡೇ ಕೇಳ್ತಾ ಇರ್ತಾರೆ, ಇದು ಬೇಕು ಅದು ಬೇಕು. ನಿಜವಾದ ಭಕ್ತಿ ಅಂದ್ರೇನು? ಏನನ್ನು ಕೇಳ್ಕೊಳ್ಬಾರ್ದು, ಏನು ಕೇಳ್ಕೊಳ್ಬಾರ್ದು. ಭಗವಂತ ಏನು ಕೊಡುತ್ತಾನೋ ನಿನ್ನಿಚ್ಛೆ ಭಗವಂತ. ಹರಿಚಿತ್ತ ಸತ್ಯ ಅಂತಾರೆ ದಾಸರು, ಹೌದಲ್ಲ? ಬಿಹಾರ್ ಯೋಗ ವಿದ್ಯಾಲಯದಲ್ಲಿ ನಾವೊಂದು ಹಿಂದಿ ಭಜನೆಯನ್ನು ಹಾಡ್ತೇವೆ. ಆ ಹಿಂದಿ ಭಜನೆಯಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬಾರದು ಎಂದು ಹೇಳುವಂತಹ ಒಂದು ಭಜನೆ ನೋಡಿ. ಪಲ್ಲವಿ ಮಾತ್ರ ಹೇಳ್ತೇವೆ. ಮೊದಲ ಸಾಲು ಹೇಗೆ ಪ್ರಾರ್ಥನೆ ಮಾಡಬೇಕು, ಎರಡನೇ ಸಾಲು ಹೇಗೆ ಪ್ರಾರ್ಥನೆ ಮಾಡಬಾರದು. करो रक्षा विपत्ति से, न ऐसे प्रार्थना मेरी। विपत्त से भय नहीं पाऊं, प्रभो यह प्रार्थना मेरी. ನೋಡಿ, ಮೊದಲ ಸಾಲು ಹೇಗೆ ಪ್ರಾರ್ಥನೆ ನಾನು ಮಾಡುವುದಿಲ್ಲ, ಎರಡನೇ ಸಾಲಲ್ಲಿ ನಾನು ಹೇಗೆ ಪ್ರಾರ್ಥನೆ ಮಾಡ್ತೇನೆ. ಸಾಧಕನಾದವ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವ ರೀತಿ ಮಾಡಬಾರ್ದು ಹಾಗಾದ್ರೆ? ಕರೋ ರಕ್ಷಾ ವಿಪತ್ತಿ ಸೇ, ನ ಐಸೆ ಪ್ರಾರ್ಥನಾ ಮೇರಿ. ಕರೋ ರಕ್ಷಾ ವಿಪತ್ತಿ ಸೇ, ಹೇ ಭಗವನ್, ಎಲ್ಲಾ ವಿಪತ್ತುಗಳಿಂದ ನನ್ನನ್ನು ಕಾಪಾಡು. ಈ ರೀತಿ ನನ್ನ ಪ್ರಾರ್ಥನೆ ಅಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೇಳ್ಕೊಳ್ಳೋದೇನು? ಎಲ್ಲದು ಹೀಗೆ ಕೇಳ್ಕೊಳ್ಳೋದು, ನನಗೆ ಯಾವುದು ವಿಪತ್ತು ಬಾರದಿರಲಿ, ಯಾವುದು ಕಷ್ಟ ಬಾರದಿರಲಿ, ಯಾವುದು ನೋವು ಬಾರದಿರಲಿ, ಯಾವುದೇ ಒಂದು ಅನಾರೋಗ್ಯದಿಂದ ಇರುವಂತೆ ಆಗದಿರಲಿ. ಇದೇ ರೀತಿ ಪ್ರಾರ್ಥನೆ. ಹೌದು, ಸರಿಯಾಗಿದೆ ಅದು ಪ್ರಾರ್ಥನೆ, ಹಾಗೆ ತಾನೆ ಮಾಡಬೇಕು. ನಾನು ಅಧ್ಯಾತ್ಮ ಸಾಧಕ, ಹಾಗಾದ್ರೆ ನನ್ನ ಪ್ರಾರ್ಥನೆ ಏನು? विपत्त से भय नहीं पाऊं, प्रभो यह प्रार्थना मेरी. ಹೇ ಪ್ರಭೋ, ನನ್ನ ಪ್ರಾರ್ಥನೆ ಹೀಗಿದೆ. ಏನು? ವಿಪತ್ತಿ ಸೆ ಭಯ ನಹಿ ಪಾವು, ವಿಪತ್ತುಗಳಿಂದ ನಾನು ಹೆದರಿಕೊಳ್ಳುವಂತೆ ಆಗದಿರಲಿ. ಹೇ ಭಗವನ್, ಇದು ನನ್ನ ಪ್ರಾರ್ಥನೆ. ನೋಡಿ ಹೇಗಿದೆ ಸಾಧಕನಿಗೂ ಸಾಮಾನ್ಯನಿಗೂ ಇರುವಂತಹ ವ್ಯತ್ಯಾಸ. ಸಾಧಕನು ಪ್ರಾರ್ಥನೆ ಮಾಡ್ತಾನೆ, ಸಾಮಾನ್ಯನೂ ಪ್ರಾರ್ಥನೆ ಮಾಡ್ತಾನೆ, ಆದ್ರೆ ವ್ಯತ್ಯಾಸ ನೋಡಿ. ಆದ್ದರಿಂದ ನಮ್ಮ ಹೃದಯದಲ್ಲಿ ಭಕ್ತಿ ಜಾಗರಿಸಿಕೊಳ್ಳಬೇಕು. ಭಕ್ತಿ ಜಾಗೃತವಾಗದೇ ಇದ್ದಲ್ಲಿ ನಮ್ಮ ಪ್ರಾರ್ಥನೆಯೆಲ್ಲ ಕೇವಲ ನಿರರ್ಥಕವೇ. ವಿಚಾರ ಮಾಡಿ. ಆದ್ರಿಂದ ಇಲ್ಲಿ ಆಚಾರ್ಯ ಶಂಕರು ಸ್ಪಷ್ಟಪಡಿಸ್ತಾ ಇದ್ದಾರೆ, ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ ಇದು. ದೇವತೆಗಳು ಅಂದ್ರೆ ಅರ್ಥ ಏನು? ದಿವ್ ನೋಡಿ, ದಿವ್ ಧಾತು, ಸಂಸ್ಕೃತ ಧಾತು ದಿವ್. ಆ ದಿವ್ ಇಂದಲೇ ದೇವ, ದೇವತೆ ಅನ್ನುವ ಪದವು ವ್ಯುತ್ಪತ್ತಿಯಾಗಿರುವಂಥದ್ದು. ದಿವ್ ಅಂದ್ರೆ ಅರ್ಥ ಏನು? ಜ್ಯೋತಿ ಅಂತ ಅರ್ಥ, ಬೆಳಕು ಅಂತ ಅರ್ಥ, ಪ್ರಕಾಶ, ಜ್ಞಾನ ಅಂತ ಅರ್ಥ. ಆದರೂ ಆ ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ ಇಂತಹ ದುರ್ಲಭವಾದಂತಹ ದರ್ಶನ. ಪರಮಾತ್ಮನ ಸಗುಣ ಸಾಕಾರ, ಶಂಖ ಚಕ್ರ ಗದಾ ಪದ್ಮವಿರುವಂತಹ ಚತುರ್ಭುಜಧಾರಿ ವಿಷ್ಣುವಿನ ದರ್ಶನ. ಎಲ್ಲರೂ ಕೇವಲ ಕಲ್ಪನೆ ಮಾಡಬಹುದಷ್ಟೇ, ದರ್ಶನ ಆಗೋಲ್ಲ. ದರ್ಶನಕ್ಕೂ ಕಲ್ಪನೆಗೂ ಬಹಳ ವ್ಯತ್ಯಾಸ ಇದೆ. ವಿಚಾರ ಮಾಡಿ. ಕಲ್ಪನೆಯಲ್ಲಿ ನಾವು ಅಂದುಕೊಂಡಿದ್ದಲ್ಲ ಸುಳ್ಳೆ, ಹೌದಲ್ಲ? ಕಲ್ಪನೆ ಅದು ಜಸ್ಟ್ ಇಮ್ಯಾಜಿನೇಷನ್. ಯಾವನೊಬ್ಬ ಹುಡುಗ, ಪಾಪ ಬಾಲಕ ಮಲ್ಕೊಂಡಿದ್ದ, ಯಾವುದೋ ಕನಸನ್ನು ಕಂಡ. ಆ ಕನಸು ಬಹಳ ಭಯಂಕರವಾಗಿತ್ತು. ಆ ಕನಸಲ್ಲಿ ಏನಾಗಿತ್ತು ಅಂತಂದ್ರೆ, ಆ ಬಾಲಕ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದ, ಉತ್ತೀರ್ಣನಾಗಿರಲಿಲ್ಲ.
ಹಾಗಾಗಿ ಎದ್ದು ಕೂಡಲೇ ಅಳ್ತಾ ಅಳ್ತಾ ಎದ್ದ ಅವನು. ಅಪ್ಪ ಕೇಳಿದ್ರು, ಯಾಕೋ ಅಳ್ತಾ ಅಳ್ತಾ ಹೇಳ್ತಾ ಇದೆಯಲ್ಲೋ, ಏನಾಯ್ತೋ, ಏನ್ ಕಂಡ್ಯೋ? ಇಲ್ಲ, ನಾನು ಕನಸು ಕಂಡೆ. ಕನಸಲ್ಲಿ ಏನ್ ಬಿತ್ತು? ನಾನು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದೆ ಕನಸಿನಲ್ಲಿ. ಅಪ್ಪ ಹೇಳ್ದ, ಆ ಕಲ್ಪನೆಯಲ್ಲೂ ಪಾಸ್ ಆಗಲ್ವಲ್ಲೋ ನೀನು? ವಿಚಾರ ಮಾಡಿ. ಕಲ್ಪನೆ ನಾನು ಹೇಗೆ ಬೇಕಾದ್ರೆ ಮಾಡಬಹುದು, ಹೌದಲ್ಲ? ಐ ಕ್ಯಾನ್ ಇಮ್ಯಾಜಿನ್ ಎನಿಥಿಂಗ್. ವೈ ಡೋಂಟ್ ಯು ಇಮ್ಯಾಜಿನ್ ಸಮಥಿಂಗ್ ಪಾಸಿಟಿವ್? ಥಿಂಕ್. ಕಲ್ಪನೆಯಲ್ಲಿ ಯಾವುದೂ ಸತ್ಯವಿಲ್ಲ. ದರ್ಶನದಲ್ಲಿ ಸಂಪೂರ್ಣ ಮನಸ್ಸಿನ ತಲ್ಲೀನತೆ, ಮನಸ್ಸಿನ ಮಗ್ನತೆ. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ದೇವತೆಗಳಿಗೂ ಕೂಡ ಸಾಧ್ಯ ಇಲ್ಲ ಅರ್ಜುನ, ಅದು ನೀನು ಕಂಡಿದ್ದಿ. ಏನೇನೋ ಉಪಾಸನೆ ಮಾಡ್ತಾರೆ. ಎಂತಹ ಉಪಾಸನೆ ಮಾಡ್ತಾರೆ ನೋಡುವ. ಮುಂದಿನ ಶ್ಲೋಕ 53ನೇ ಶ್ಲೋಕ ಒಟ್ಟಿಗೆ ಪಾರಾಯಣ ಮಾಡುವ. 2 ಬಾರಿ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನೋಡಿ ಎಷ್ಟು ಸ್ಪಷ್ಟಪಡಿಸ್ತಾ ಇದ್ದಾನೆ ಭಗವಂತ. ಆಗ್ಲೇ ಹಿಂದೆ ಹೇಳಿ ಆಗಿತ್ತು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾವು ತಪ್ಪು ಉಪಾಸನೆಯನ್ನು ಮಾಡಬಾರದು. ಏನೇನ್ ಮಾಡ್ತಾರೆ ಎಲ್ಲರೂ ನೋಡಿ ಪದಚ್ಛೇದವನ್ನು. ನ ಅಹಂ ವೇದೈಹಿ ನ ತಪಸಾ ನ ದಾನೇನ ನ ಚ ಇಜ್ಯಯ. ಏನ್ ಇಜ್ಯಯ ಅಂದ್ರೆ ನೋಡುವ ಮುಂದೆ. ಶಕ್ಯ ಏವಂ ವಿಧ ದ್ರಷ್ಟುಂ ದೃಷ್ಟವಾನ್ ಅಸಿ ಮಾಂ ಯಥಾ. ಹೇ ಅರ್ಜುನ, ಅನ್ವಯಾರ್ಥ ನೋಡಿಕೊಳ್ಳಿ. ಯಥಾ ಮಾಂ ದೃಷ್ಟವಾನ್ ಅಸಿ, ಯಾವ ಪ್ರಕಾರವಾಗಿ ನೀನು ನನ್ನನ್ನು ನೋಡಿದ್ದೀಯೋ, ಏವಂ ವಿಧ ಅಹಂ ವೇದೈಹಿ ದ್ರಷ್ಟುಂ ನ ಶಕ್ಯ. ಈ ಪ್ರಕಾರ ಚತುರ್ಭುಜ ರೂಪನಾದ ನನ್ನನ್ನು ವೇದಾಧ್ಯಯನಗಳಿಂದ ನೋಡಲು ಸಾಧ್ಯವಿಲ್ಲ. ತಪಸಾ ನ ದ್ರಷ್ಟುಂ ಶಕ್ಯ, ತಪಸ್ಸಿನಿಂದಲೂ ನೋಡಲು ಸಾಧ್ಯವಿಲ್ಲ. ದಾನೇನ ದಾನೇನ ನ ದ್ರಷ್ಟುಂ ಶಕ್ಯ, ದಾನದಿಂದಲೂ ನೋಡಲು ಸಾಧ್ಯವಿಲ್ಲ. ಚ ಇಜ್ಯಯ, ನೋಡಿ ಇಜ್ಯಯ ಪದ ಎಷ್ಟು ಚೆನ್ನಾಗಿದೆ. ಇಜ್ಯಯ ನ ದ್ರಷ್ಟುಂ ಶಕ್ಯ. ಇಜ್ಯಯ ಅಂತಂದ್ರೆ ಯಜ್ಞ ಕಾರ್ಯ ಅಂತ ಅರ್ಥ. ಯಜ್ಞ ಕಾರ್ಯಗಳಿಂದಲೂ ನೋಡಲು ಸಾಧ್ಯವಿಲ್ಲ. ತಾತ್ಪರ್ಯ ನೋಡಿಕೊಳ್ಳಿ. ನೀನು ನೋಡಿದ ಇಂತಹ ನನ್ನ ಚತುರ್ಭುಜ ರೂಪವನ್ನು ವೇದಗಳಿಂದ, ತಪಸ್ಸಿನಿಂದ, ದಾನದಿಂದ ಮತ್ತು ಯಜ್ಞದಿಂದ ದರ್ಶಿಸಲಾಗುವುದಿಲ್ಲ. ನೋಡಿ, ಭಕ್ತಿಯ ಪಂಥದಲ್ಲಿ ಯಾವುದೇ ಕ್ರಿಯಾ ಕೆಲಸ ಮಾಡೋದಿಲ್ಲ. ಭಕ್ತಿಯ ರಸಪಾಕವೇ ಬೇರೆ. ಇದು ಕೇವಲ ಯಜ್ಞಗಳಿಂದ, ಪೂಜೆಗಳಿಂದ, ದಾನದಿಂದ. ಆಹಾ, ಅವೆಲ್ಲ ಪುಣ್ಯ ಕರ್ಮಗಳೇ, ಇಲ್ಲ ಅಂತಲ್ಲ. ಆದರೆ ಭಗವಂತನ ದರ್ಶನ ಸಾಧ್ಯವಿಲ್ಲ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. ಕಸ್ಮಾತ್ ನಾಹಂ ವೇದೈಹಿ ಋಕ್ ಯಜುಃ ಸಾಮಾರ್ಥ ವೇದೈಹಿ ಚತುರ್ಭಿರಪಿ ನ ತಪಸಾ ಉಗ್ರೇಣ ಚಾಂದ್ರಾಯಣಾದಿನ ನ ದಾನೇನ ಓಭೂಹಿರಣ್ಯಾದಿನ ನ ಚ ಇಜ್ಯಯ ಯಜ್ಞೇನ ಪೂಜಯಾ ವಾ ಶಕ್ಯಃ ಏವಂ ವಿಧಃ ಯಥಾ ದರ್ಶಿತ ಪ್ರಕಾರಃ ದ್ರಷ್ಟುಂ ದೃಷ್ಟವಾನ್ ಅಸಿ ಮಾ ಯಥಾ ತ್ವಂ. ಭಾಷ್ಯಾರ್ಥ ನೋಡಿಕೊಳ್ಳಿ. ಏಕೆಂದರೆ ನಾನು ಋಕ್, ಯಜಸ್ಸು, ಸಾಮ, ಅಥರ್ವ ಎಂಬ 4 ವೇದಗಳಿಂದಲೂ ಹೀಗೆ ನೋಡಲು ಶಕ್ಯನಲ್ಲ. ಉಗ್ರವಾದ ಚಾಂದ್ರಾಯಣವೇ ಮುಂತಾದ ತಪಸ್ಸಿನಿಂದ ಶಕ್ಯನಲ್ಲ. ಗೋಭೂ ಹಿರಣ್ಯವೇ ಮುಂತಾದ ಗೋದಾನ, ಭೂದಾನ, ಹಿರಣ್ಯದಾನ, ಗೋಭೂ ಹಿರಣ್ಯವೇ ಮುಂತಾದ ದಾನದಿಂದಲೂ ಶಕ್ಯನಲ್ಲ.
ಇಜ್ಜೆಯಿಂದಲೂ, ಇಜ್ಜೆ ಯಜ್ಞದಿಂದಲೂ ಅಥವಾ ಪೂಜೆಯಿಂದಲೂ ಈ ರೀತಿಯಲ್ಲಿ ನಾನು ನಿನಗೆ ತೋರಿಸಿರುವ ಪ್ರಕಾರದಿಂದ ನೀನು ನನ್ನನ್ನು ಹೇಗೆ ನೋಡಿರುವೆಯೋ ಹಾಗೆ ನೋಡುವುದಕ್ಕೆ ಶಕ್ಯನಲ್ಲ. ಹಾಗಾದ್ರೆ ಯಾವುದರಿಂದ ಸಾಧ್ಯ? ನೋಡಿ, ಆಚಾರ್ಯ ಶಂಕರ ಬರೀತಾರೆ, ಕಥಂ ಪುನಃ ಶಕ್ಯ ಇತಿ ಉಚ್ಯತೆ. ಹಾಗಾದ್ರೆ ಈ ರೀತಿಯಾದಂತಹ ದರ್ಶನ ನೋಡಲು ಯಾವಾಗ ಸಾಧ್ಯ? ಈಗ ಭಗವಂತ ಹೇಳ್ತಾ ಇದ್ದಾನೆ ಯಾವಾಗ ಸಾಧ್ಯ ಅನ್ನುವುದಕ್ಕೆ ಉತ್ತರವಾಗಿ 54ನೇ ಶ್ಲೋಕ 2 ಬಾರಿ ಪಾರಾಯಣ ಒಟ್ಟಿಗೆ. ಭಕ್ತ್ಯಾತ್ಮನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಕ್ತ್ಯಾತ್ಮನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಇಂತಹ ಯಾವುದೇ ಪುಣ್ಯ ಕರ್ಮಗಳಿಂದಲೂ ಸಾಧ್ಯವಾಗದೇ ಇದ್ರೆ ಹಾಗಾದ್ರೆ ಸಾಧ್ಯವಾಗಿಸಿಕೊಳ್ಳುವುದಾದ್ರೂ ಹೇಗೆ? ನೋಡಿ, ಪದಚ್ಛೇದವನ್ನು ನೋಡಿಕೊಳ್ಳಿ. ಭಕ್ತ್ಯಾ ತು ಅನನ್ಯಯ ಶಕ್ಯ ಅಹಂ ಏವಂ ವಿಧ. ಹೇ ಅರ್ಜುನ, ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಹೇ ಪರಂತಪ. ಇಲ್ಲಿ ಅರ್ಜುನ ಸಂಬೋಧನೆ 2 ಪದಗಳಲ್ಲಿ, ಒಂದು ಅರ್ಜುನ ಮತ್ತೊಂದು ಪರಂತಪ. ಆರ್ಜವಾತ್ ಇತಿ ಅರ್ಜುನ. ಯಾರು ಸಂಪೂರ್ಣವಾಗಿ ಏಕಾಗ್ರವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವನೋ ಅವನು ಅರ್ಜುನ. ಪರಂತಪ, ಪರರಿಗೆ ತಾಪವನ್ನು ಉಂಟು ಮಾಡುವಂತಹ ಯಾವ ವ್ಯಕ್ತಿ ಇದ್ದಾನೋ ಅವನು ಅರ್ಜುನ. ಆ ರೀತಿಯಲ್ಲಿ ಅರ್ಜುನನನ್ನು ಹುರಿದುಂಬಿಸುವಂತಹ ರೀತಿ ನೋಡಿ ಭಗವಂತನ ಚಾತುರ್ಯವನ್ನು. ತು ಪರಂತು, ಆದರೆ ಪರಂತಪ, ಹೇ ಅರ್ಜುನ, ಅನನ್ಯಯ ಭಕ್ತಿಯ ಏವಂ ವಿಧ. ಅನನ್ಯ ಭಕ್ತಿಯ ಮೂಲಕ, ಅನನ್ಯ ಭಕ್ತಿ ಈ ಭಾವವನ್ನು ಮುಂದಿನ ಅಧ್ಯಾಯದಲ್ಲಿ ಅತ್ಯಂತ ವಿಸ್ತಾರವಾಗಿ ನಾವು ಚರ್ಚೆ ಮಾಡಲಿದ್ದೇವೆ. ಭಕ್ತಿ ಯೋಗದಲ್ಲಿ ಆಗ ವಿಸ್ತೃತವಾಗಿ ಚರ್ಚೆ ಮಾಡುವ. ಅನನ್ಯಯ ಭಕ್ತಿಯ ಏವಂ ವಿಧ, ಅನನ್ಯ ಭಕ್ತಿಯ ಮೂಲಕ ಈ ಪ್ರಕಾರವಾದ ಚತುರ್ಭುಜ ರೂಪವುಳ್ಳ ಅಹಂ, ನಾನು, ದ್ರಷ್ಟುಂ ಪ್ರತ್ಯಕ್ಷವಾಗಿ ನೋಡಲು, ತತ್ವೇನ ಜ್ಞಾತುಂ ಚ ಪ್ರವೇಷ್ಟುಂ ಚ ಶಕ್ಯ, ತತ್ವದಿಂದ ತಿಳಿಯಲು ಹಾಗೂ ಪ್ರವೇಶಿಸಲು, ಅರ್ಥಾತ್ ಏಕೀಭಾವದಿಂದ ತನ್ಮಯತೆಯಿಂದ ತಲ್ಲೀನತೆಯಿಂದ ಪ್ರಾಪ್ತವಾಗುವುದಕ್ಕೆ ಸಹ ನಾನು ಶಕ್ಯನಾಗಿದ್ದೇನೆ. ಅಹಂ ಶಕ್ಯ. ಭಗವಂತ ಸಾಧ್ಯವಾಗಿಸಿಕೊಳ್ಳುವುದನ್ನು ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ತಿಳಿಸಿದ್ದಾನೆ. ಕೇವಲ ಭಕ್ತಿಯಲ್ಲ, ನೆನ್ಪಿಟ್ಟುಕೊಳ್ಳಿ. ಭಕ್ತಿ ಇರಬೇಕು ಸರಿ, ಆದ್ರೆ ಎಂತಹ ಭಕ್ತಿ ಇರಬೇಕು? ಅನನ್ಯಯ ಭಕ್ತಿಯ, ಅನನ್ಯ ಭಕ್ತಿಯ ಮೂಲಕ. ಅನ್ಯ ಅಂತಂದ್ರೆ ಬೇರೆದು, ಅನನ್ಯ ಅಂದ್ರೆ ಬೇರೆ ಇಲ್ಲದೆ ಇರುವಂಥದ್ದು, ಕೇವಲ ಪರಮಾತ್ಮನ ಪ್ರಾಪ್ತಿ ಇಷ್ಟೇ, ಮತ್ತಿನ್ನೇನು ಇಲ್ಲ. ಅದನ್ನು ಅನನ್ಯ ಭಕ್ತಿ ಎಂದು ಕರೆಯುವರು. ತಾತ್ಪರ್ಯ ನೋಡಿಕೊಳ್ಳಿ. ಆದರೂ ಎಲೈ ಪರಂತಪ ಅರ್ಜುನ, ಅನನ್ಯ ಭಕ್ತಿಯಿಂದ ಇಂತಹ ಚತುರ್ಭುಜ ರೂಪವುಳ್ಳ ನನ್ನನ್ನು ಪ್ರತ್ಯಕ್ಷವಾಗಿ ನೋಡಲು, ತತ್ವದಿಂದ ತಿಳಿಯಲು, ಹಾಗೆಯೇ ಪ್ರವೇಶಿಸಲು, ಅರ್ಥಾತ್ ನನ್ನೊಳಗೆ ಐಕ್ಯವಾಗಲು ಶಕ್ಯವಾಗಿದೆ. ಯಾವ ವೇದ ಯಜ್ಞ ದಾನದಿಂದ ಸಾಧ್ಯವಿಲ್ಲವೋ ಕೇವಲ ಅನನ್ಯ ಭಕ್ತಿಯಿಂದ ಸಾಧ್ಯ. ಉದಾಹರಣೆ ನೋಡಿ, ಸಂತಳು ಮೀರಾಬಾಯಿ, ಭಕ್ತ ಧ್ರುವ, ಬಾಲಕ ಅನನ್ಯ ಭಕ್ತಿ. ವಿಚಾರ ಮಾಡಿ. ಈ ರೀತಿಯಾದಂತಹ ಉದಾಹರಣೆಗಳು ನಮ್ಮನ್ನು ಅನನ್ಯ ಭಕ್ತಿಯಲ್ಲಿ ಒಳಗಿಸಿ ಬಿಡುತ್ತೆ. ಆ ಉದಾಹರಣೆಯನ್ನು ನಾವು ಆದರ್ಶವಾಗಿಟ್ಟುಕೊಂಡು ಅನನ್ಯ ಭಕ್ತಿಯನ್ನು ನಾವು ಪಾಲಿಸುವುದಾದಲ್ಲಿ ಭಗವಂತನ ದರ್ಶನ ಸಾಧ್ಯ.
ಕಲ್ಪನೆ ಅಲ್ಲ, ದರ್ಶನ ಇದು. ನೋಡುವ ಆಚಾರ್ಯ ಶಂಕರರ ಭಾಷ್ಯ 53ನೆಯ ಶ್ಲೋಕ 11ನೇ ಅಧ್ಯಾಯ. ಬಹಳ ಚಂದ ಇದೆ ನೋಡಿ. ಆಚಾರ್ಯ ಶಂಕರರ ಭಾಷ್ಯ ಈ 54ನೇ ಶ್ಲೋಕಕ್ಕೆ, ಹೌದಲ್ಲ. ಭಕ್ತ್ಯಾ ತು ಕಿಂ ವಿಶಿಷ್ಟಯಾ ಇತಿ ಆಹ ಅನನ್ಯಯಾ ಅಪೃಥಗ್ಭೂತಯಾ ಭಗವತಃ ಅನ್ಯತ್ರ ಪೃಥಕ್ ನ ಕದಾಚಿತ್ ಅಪಿ ಯಾ ಭವತಿ ಸಾತು ಅನನ್ಯಾ ಭಕ್ತಿ. ನೋಡಿ, ಆಚಾರ್ಯ ಶಂಕರರು ಅನನ್ಯ ಭಕ್ತಿಯ ತಾತ್ಪರ್ಯವನ್ನು ಹೇಳಿದ್ದಾರೆ. ಸರ್ವೈರಪಿ ಕರಣೈ ವಾಸುದೇವಾತ್ ಅನ್ಯತ್ ನೋಪಲಭ್ಯತೆ ಯಯಾ ಸಾ ಅನನ್ಯಾ ಭಕ್ತಿ ತಯಾ ಭಕ್ತ್ಯ ಶಕ್ಯ ಅಹಂ ಏವಂ ವಿಧಃ ವಿಶ್ವರೂಪ ಪ್ರಕಾರ. ಹೇ ಅರ್ಜುನ, ಜ್ಞಾತುಂ ಶಾಸ್ತ್ರತಃ ನ ಕೇವಲಂ ಜ್ಞಾತುಂ ಶಾಸ್ತ್ರತಃ ದ್ರಷ್ಟುಂ ಚ ಸಾಕ್ಷಾತ್ಕರ್ತುಂ ತತ್ವೇನ ತತ್ವತಃ ಪ್ರವೇಷ್ಟುಂ ಚ ಮೋಕ್ಷಂ ಚ ಗಂತುಂ. ಹೇ ಪರಂತಪ. ಭಾಷ್ಯಾರ್ಥ ನೋಡಿಕೊಳ್ಳಿ. ಆದರೆ ಎಲೈ ಅರ್ಜುನನೇ, ಭಕ್ತಿಯಿಂದ. ಎಂತಹ ಭಕ್ತಿಯಿಂದ ಎಂದರೆ, ಹೇಳುತ್ತಾನೆ, ಅನನ್ಯವಾದ ಅಪೃಥಗ್ಭೂತವಾದ, ಭಗವಂತನಿಗಿಂತ ಬೇರೆಯಾಗಿ ಏತರಲ್ಲಿಯೂ ಯಾವುದು ಎಂದಿಗೂ ಇರುವುದಿಲ್ಲವೋ ಅದು ಅನನ್ಯ ಭಕ್ತಿಯು. ಎಲ್ಲಾ ಕರಣಗಳಿಂದಲೂ ವಾಸುದೇವನಿಗಿಂತ ಬೇರೆ ಇನ್ನೊಂದು ಯಾವುದಕ್ಕೆ ಕಾಣಿಸುವುದಿಲ್ಲವೋ ಅದು ಅನನ್ಯ ಭಕ್ತಿಯು. ಭಗವಂತನನ್ನೇ ಕಾಣುತ್ತಾ ಅವನನ್ನೇ ಸೇರಬೇಕೆಂಬ ಹಂಬಲ ಅನನ್ಯ ಭಕ್ತಿ. ಆ ಭಕ್ತಿಯಿಂದ ಈ ವಿಧವಾದ ವಿಶ್ವರೂಪವೆಂಬ ಪ್ರಕಾರವುಳ್ಳ ನಾನು ಶಾಸ್ತ್ರದಿಂದ ತತ್ವದಿಂದ ಇದ್ದಂತೆ ಅರಿತುಕೊಳ್ಳುವುದಕ್ಕೂ, ಶಾಸ್ತ್ರದಿಂದ ಸುಮ್ಮನೆ ಅರಿತುಕೊಳ್ಳುವುದಕ್ಕೆ ಅಲ್ಲ, ಕಂಡುಕೊಳ್ಳುವುದಕ್ಕೂ ಎಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೂ ಮತ್ತು ನನ್ನಲ್ಲಿಯೇ ಸೇರಿಕೊಳ್ಳುವುದಕ್ಕೂ ಎಂದರೆ ಮೋಕ್ಷವನ್ನು ಹೊಂದುವುದಕ್ಕೂ ಎಲೈ ಪರಂತಪನೇ ಶಕ್ಯನಾಗುವೆ. ವಿಚಾರ ಮಾಡಿ. ಅನನ್ಯ ಭಕ್ತಿಗೆ ಭಗವಂತನು ಎಲ್ಲೆಲ್ಲಿಯೂ ಇರುವನೆಂಬ ಶಾಸ್ತ್ರದ ಪೂರ್ಣಾರ್ಥವು ತಿಳಿಯುವುದು. ಆ ಭಕ್ತಿಯಿಂದಲೇ ಆತನನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಸಾಕ್ಷಾತ್ಕಾರವಾದ ಮೇಲೆ ಭಗವಂತನ ಸಾಯುಜ್ಯವು ದೊರಕುವುದಂತೂ ಖಂಡಿತ. ಹೌದಲ್ಲ. ಕೊನೆಯ ಶ್ಲೋಕ ನೋಡಿ. ಆ ಕೊನೆಯ ಶ್ಲೋಕಕ್ಕೆ ಮುನ್ನ ಅವತರಣಿಕಾ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಬರೀತಾರೆ ನೋಡಿ. ಅಧುನಾ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತ ಅರ್ಥ ನಿಶ್ರೇಯಸಾರ್ಥ ಅನುಷ್ಠೇಯತ್ವೇನ ಸಮುಚ್ಚಿತ್ಯ ಉಚ್ಯತೆ. ಈಗ ಗೀತಾಶಾಸ್ತ್ರದಲ್ಲೆಲ್ಲ ಸಾರವಾಗಿರುವ ಅರ್ಥವನ್ನು ನಿಶ್ರೇಯಸವೆಂಬ ಪ್ರಯೋಜನಕ್ಕಾಗಿ ಅನುಷ್ಠಾನ ಮಾಡಬೇಕೆಂದು ಇಲ್ಲಿ ಒಕ್ಕಡೆಗೆ ಸೇರಿಸಿ ಅದನ್ನು ಭಗವಂತನು ಹೇಳುತ್ತಾನೆ. ಗೀತಾಶಾಸ್ತ್ರದಲ್ಲಿ ಹೇಳಿರುವ ಸಾಧನವೆಲ್ಲ ಭಗವಂತನನ್ನು ಶರಣು ಎಂಬುದರಲ್ಲಿಯೇ ಅಡಕವಾಗಿದೆ. ನಾವು ಯಾವುದನ್ನು ಕೂಡ ಬಯಸದೆ ಪರಮಾತ್ಮನಿಗೆ ಶರಣಾಗುವುದೇ ಅನನ್ಯ ಭಕ್ತಿ. ಎಲ್ಲಾ ಸಾಧನಕ್ಕೂ ಭಗವಂತನೇ ಗುರಿ. ಅಂತಹ ಒಂದು ಸಾರಭೂತವಾದಂತಹ ಶ್ಲೋಕ 11ನೇ ಅಧ್ಯಾಯದ ಕೊನೆಯ ಶ್ಲೋಕ ಪಾರಾಯಣ ಮಾಡುವ. ಒಟ್ಟಿಗೆ 2 ಬಾರಿ. ಮತ್ಕರ್ಮ ಕೃನ್ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಮತ್ಕರ್ಮ ಕೃನ್ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಪದಚ್ಛೇದ ನೋಡಿಕೊಳ್ಳಿ. ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸಹ ಮಾಂ ಏತಿ. ಹೇ ಪಾಂಡವ. ಅನ್ವಯಾರ್ಥ ನೋಡಿಕೊಳ್ಳಿ. ಹೇ ಪಾಂಡವ, ಹೇ ಅರ್ಜುನ, ಯಹ ಮತ್ಕರ್ಮ ಕೃತ್, ಯಾವ ಪುರುಷನು ಕೇವಲ ನನಗಾಗಿಯೇ ಸಮಸ್ತ ಕರ್ತವ್ಯ ಕರ್ಮಗಳನ್ನು ಮಾಡುವವನಾಗಿದ್ದಾನೋ, ಮತ್ಪರಮಃ, ನನ್ನ ಪರಾಯಣನಾಗಿದ್ದಾನೋ, ಮದ್ಭಕ್ತ,
ನನ್ನ ಭಕ್ತನಾಗಿದ್ದಾನೋ, ಸಂಗವರ್ಜಿತ ಆಸಕ್ತಿರಹಿತನಾಗಿದ್ದಾನೋ, ಮತ್ತು ಸರ್ವಭೂತೇಷು ನಿರ್ವೈರ ಸಮಸ್ತ ಭೂತ ಪ್ರಾಣಿಗಳಲ್ಲಿ ನಿರ್ವೈರ ವೈರ ಭಾವರಹಿತನಾಗಿದ್ದಾನೋ, ಸರ್ವತ್ರ ಭಗವದ್ಬುದ್ಧಿ ಇರುವುದರಿಂದ ಅವನಿಗೆ ಹೆಚ್ಚು ಅಪರಾಧ ಮಾಡುವವನ ಮೇಲೆಯೂ ಸಹ ವೈರಭಾವ ಇರುವುದಿಲ್ಲ. ಅಂದ ಮೇಲೆ ಬೇರೆಯವರ ಮೇಲಿನ ಮಾತು ಹೇಳುವುದೇನು? ಸಹ ಮಾಂ ಏತಿ, ಅಂತಹ ಅನನ್ಯ ಭಕ್ತಿಯುತನಾದ ಪುರುಷನು ನನ್ನನ್ನೇ ಹೊಂದುತ್ತಾನೆ. ತಾತ್ಪರ್ಯ ನೋಡಿಕೊಳ್ಳಿ. ಎಲೈ ಅರ್ಜುನ, ಕೇವಲ ನನಗಾಗಿಯೇ ಸಮಸ್ತ ಕರ್ತವ್ಯ ಕರ್ಮಗಳನ್ನು ಮಾಡುವ, ನನ್ನಲ್ಲಿ ಪರಾಯಣನಾದ, ನನ್ನ ಭಕ್ತನಾದ, ಆಸಕ್ತಿರಹಿತನಾದ ಮತ್ತು ಸರ್ವ ಪ್ರಾಣಿಗಳಲ್ಲಿ ವೈರಭಾವರಹಿತನಾದ ಅನನ್ಯ ಭಕ್ತನು ನನ್ನನ್ನು ಹೊಂದುತ್ತಾನೆ. ಚಂದ ಇದೆ ನೋಡಿ. ಆಚಾರ್ಯ ಶಂಕರರು ಇದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿ ಈ ಏಕಾದಶೋಧ್ಯಾಯದ ಅಂತಿಮ ಭಾಗದ ಅಂತಿಮ ಶ್ಲೋಕದ ಅರ್ಥವನ್ನು ಆಚಾರ್ಯ ಶಂಕರರು ಬರಿತಾ ಇದ್ದಾರೆ ನೋಡಿ. ಮತ್ಕರ್ಮ ಕೃತ್, ಮದರ್ಥಂ ಕರ್ಮ ಮತ್ಕರ್ಮ, ತತ್ಕರೋತಿ ಇತಿ ಮತ್ಕರ್ಮ ಕೃತ್, ಮತ್ಪರಮಃ ಕರೋತಿ ಭೃತ್ಯಃ ಸ್ವಾಮಿ ಕರ್ಮ ನತು ಆತ್ಮನಃ ಪರಮಾಪ್ರೇತ್ಯ ಗಂತವ್ಯ ಗತಿ ಇತಿ ಸ್ವಾಮಿನಂ ಪ್ರತಿಪದ್ಯತೆ. ಅಯಂತೂ ಮತ್ಕರ್ಮ ಕೃತ್ ಮಾಮೇವ ಪರಮಾಂ ಗತಿಂ ಪ್ರತಿಪದ್ಯತೆ ಇತಿ ಮತ್ಪರಮಃ. ಅಹಂ ಪರಮಃ ಪರಾಗತಿಃ ಯಸ್ಯ ಸಹ ಅಯಂ ಮತ್ಪರಮಃ. ತಥಾ ಮದ್ಭಕ್ತಃ ಮಾಮೇವ ಸರ್ವಪ್ರಕಾರೈಃ ಸರ್ವಾತ್ಮನಾ ಸರ್ವೋತ್ಸಾಹೇನ ಭಜತೆ ಇತಿ ಮದ್ಭಕ್ತಃ. ಸಂಗವರ್ಜಿತಃ ಧನ ಪುತ್ರ ಮಿತ್ರ ಕಲತ್ರ ಬಂಧುವರ್ಗೇಷು ಸಂಗವರ್ಜಿತಃ. ಸಂಗಃ ಪ್ರೀತಿಃ ಸ್ನೇಹಃ ತದ್ವರ್ಜಿತಃ. ನಿರ್ವೈರಃ ನಿರ್ಗತವೈರಃ ಸರ್ವಭೂತೇಷು ಶತ್ರುಭಾವರಹಿತಃ ಆತ್ಮನಃ ಅತ್ಯಂತ ಅಪಕಾರ ಪ್ರವೃತ್ತೇಷು ಅಪಿ ಯಹ ಈದೃಶಃ ಮದ್ಭಕ್ತಃ ಸಹ ಮಾಂ ಏತಿ. ಅಹಮೇವ ತಸ್ಯ ಪರಾಗತಿಃ ನಾನ್ಯಾಗತಿಃ ಕಾಚಿತ್ ಭವತಿ. ಅಯಂ ತವ ಉಪದೇಶಃ ಇಷ್ಟಃ ಮಯಾ ಉಪದಿಷ್ಟಃ ಹೇ ಪಾಂಡವ ಇತಿ. ಭಾಷ್ಯಾರ್ಥ ನೋಡಿಕೊಳ್ಳಿ. ಎಲೆ ಪಾಂಡವನೇ, ಮತ್ಕರ್ಮ ಕೃತ್, ನನಗಾಗಿ ಮಾಡುವ ಕರ್ಮವು ಮತ್ಕರ್ಮವು. ಅದನ್ನು ಮಾಡುವುದರಿಂದ ಮತ್ಕರ್ಮ ಕೃತ್ ಎನಿಸುವನು. ಮತ್ಪರಮನಾಗಿ ಆಳು ಧಣಿಯ ಕರ್ಮವನ್ನು ಮಾಡುತ್ತಾನಾದರೂ ಧಣಿಯೇ ತಾನು ಸತ್ತ ಬಳಿಕ ಸೇರಬೇಕಾದ ಪರಮಗತಿ ಎಂದು ಎಂದಿಗೂ ಎಣಿಸಿರುವುದಿಲ್ಲ. ಆದರೆ ಇವನೋ ಎಂದರೆ ನನಗಾಗಿ ಕರ್ಮವನ್ನು ಮಾಡುವುದಲ್ಲದೆ ನನ್ನನ್ನೇ ಪರಮಗತಿ ಎಂದೂ ತಿಳಿದಿರುತ್ತಾನೆ. ಆದ್ದರಿಂದ ಮತ್ಪರಮನು, ನಾನೇ ಪರಮನು ಎಂದರೆ ಹೆಚ್ಚಿನ ಗತಿಯು ಯಾವನಿಗೋ ಅಂಥವನಾದ್ದರಿಂದ ಇವನು ಮತ್ಪರಮನು. ಮತ್ತು ನನ್ನ ಭಕ್ತನು ನನ್ನನ್ನೇ ಎಲ್ಲಾ ಪ್ರಕಾರಗಳಿಂದಲೂ ಸಂಪೂರ್ಣ ಮನಸ್ಸಿನಿಂದ ಸರ್ವೋತ್ಸಾಹದಿಂದಲೂ ಭಜಿಸುತ್ತಿರುವನಾದ್ದರಿಂದ ಮದ್ಭಕ್ತನು. ಸಂಗವರ್ಜಿತನು, ಧನ, ಮಕ್ಕಳು, ಸ್ನೇಹಿತರು, ಹೆಂಡತಿ, ನೆಂಟರು, ಬಳಗ ಇವರಲ್ಲಿ ಸಂಗವಿಲ್ಲದವನು. ಸಂಗವೆಂದರೆ ಪ್ರೀತಿ ಸ್ನೇಹ ಅದಿಲ್ಲದವನು ಎಂದರ್ಥ. ನಿರ್ವೈರನು ಎಂದರೆ ವೈರವಿಲ್ಲದವನು. ಯಾವ ಪ್ರಾಣಿಗಳಲ್ಲಿಯೂ ತನಗೆ ಅತ್ಯಂತವಾಗಿ ಅಪಕಾರವನ್ನು ಮಾಡುವುದಕ್ಕೆ ಹೊರಟವರಲ್ಲಿಯೂ ಶತ್ರುಭಾವವಿಲ್ಲದೆ ಇರುವವನು. ಯಾವನು ಇಂತಹ ನನ್ನ ಭಕ್ತನೋ ಅವನು ನನ್ನನ್ನು ಹೊಂದುತ್ತಾನೆ. ನಾನೇ ಅವನಿಗೆ ಪರಮಗತಿಯು, ಅವನಿಗೆ ಬೇರೊಂದು ಗತಿಯು ಯಾವುದು ಎಂದಿಗೂ ಆಗುವುದಿಲ್ಲ. ಇಗೋ, ಇದೇ ನಿನಗೆ ನಾನು ಮಾಡಿರುವ, ನಿನಗೆ ಬೇಕಾಗಿರುವ ಉಪದೇಶವು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪದರ್ಶನಯೋಗೋ ನಾಮ ಏಕಾದಶೋಧ್ಯಾಯಃ. ಶಾಂತಿ ಮಂತ್ರವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ
ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಿ. ಜೈ ಶ್ರೀ ಗುರುದೇವ ದತ್ತ.